ನಾನು ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 28th of Jan 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ M&M. M&M ಆನ್ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ ನಿಮಗೆ. ನೋಡ್ಕೊಳ್ಳಿ, ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳೆಯೋಣ. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಎನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ನೆಕ್ಸ್ಟು ಪ್ರೈಸು ಡೌನ್ ಟ್ರೆಂಡಲ್ಲಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಸೊ 15 minute ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ರಿ, ನಾನು ರೀಸೆಂಟ್ ಟಾಪಿಂದ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಆವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಪ್ರೈಸು ಎಕ್ಸಾಕ್ಟಾಗಿ 618 ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆನಾ? ಸೆಲ್ಲಿಂಗ್ ಎಲ್ಲಿ ಮಾಡ್ತೀರಾ ಅಂದರೆ ನೋಡ್ಕೊಳ್ರಿ, ಒಂದು ಝೋನ್ ಮಾರ್ಕ್ ಮಾಡ್ತೀನಿ ಈ ಲೆವೆಲ್ಸ್ ಹತ್ರ. ಅರ್ಥ ಆಯ್ತಾ? ನೋಡಿ, ಪ್ರೈಸು ಇಲ್ಲಿ ಈ ಝೋನಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಿತ್ತು. ಅರ್ಥ ಆಯ್ತಾ? ಸಪೋರ್ಟ್ನ ಬ್ರೇಕ್ ಮಾಡ್ತು. ಸಪೋಸ್ ಏನಾದರೂ ನಾಳೆ ಪ್ರೈಸು ಈ ಝೋನ್ನ ಬ್ರೇಕ್ ಡೌನ್ ಕೊಡ್ತು ಅಂದರೆ ಸೆಲ್ಲಿಂಗ್. ನೋಡಿ, ಸೆಲ್ ಯಾವ ಲೆವೆಲ್ಸಲ್ಲಿ ಮಾಡ್ತೀರಾ ಅಂದರೆ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2800. ಅರ್ಥ ಆಯ್ತಾ? 2800 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಆ್ಯಂಡ್ ಟಾರ್ಗೆಟ್ ನಂಬರ್ 1 is gonna be at 2780. ಟಾರ್ಗೆಟ್ ನಂಬರ್ 2 is gonna be at 2760. ಅರ್ಥ ಆಯ್ತಾ? 2800 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 2780 will be your target number 1. 2760 will be your target number 2. ಅರ್ಥ ಆಯ್ತಾ? ಇದು ಸೆಲ್ಲಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಸೊ ಗೈಸ್, ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನಾಳೆ ಪ್ರೈಸು ನೋಡಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು 15 minutes ಗ್ರೀನ್ ಕ್ಯಾಂಡಲ್ ಸಸ್ಟೈನ್ ಆಗಬೇಕು. ಆವಾಗ ಬೈ ಮಾಡಿ. ಬೈ ವೆನ್ ಪ್ರೈಸ್ ಕ್ರಾಸಸ್ 2850. ಅರ್ಥ ಆಯ್ತಾ? 2850 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is gonna be 2870. ಟಾರ್ಗೆಟ್ ನಂಬರ್ 2 is gonna be 2890 or 2900 will be your ultimate target. 2900 ನಿಮ್ಮದು ಅಲ್ಟಿಮೇಟ್ ಟಾರ್ಗೆಟ್ ಆಗಿರುತ್ತೆ. ಯಾವಾಗ ಅಂದರೆ 2850 ಲೆವೆಲ್ಸ್ ಕ್ರಾಸ್ ಮಾಡ್ತಿದ್ದಂಗೆ ಬೈ ಮಾಡಿ. 2870 will be your target number 1. 2890 or 2900 will be your target number 2. ಅರ್ಥ ಆಯ್ತಾ? Now let us move on to the next stock. Okay guys, so next stock ಬಂದು ಅದಾನಿ ಪಾರ್. ಓಕೆನಾ? ಅದಾನಿ ಪಾರ್ ಆನ್ 1 hour ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ನಾವು ಇದನ್ನ ಅಪ್ ಮೂವ್ ಹಾಗೇನೆ ಇದನ್ನ ರೀಟ್ರೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ? ಸೊ ಈ ರೀಟ್ರೇಸ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡೋಣ ಎಲ್ಲಿವರೆಗೂ ಆಗಿದೆ ಅಂತ. ಓಕೆ, ಸೊ ಅದಕ್ಕೆ ನಾನು ಫಿಬೋನಾಚಿ ಹಾಕ್ತೀನಿ. ಫಿಬೋನಾಚಿನ ನೋಡ್ಕೊಳ್ಳಿ, ಈ ಬಾಟಮಿಂದ, ಓಕೆ, ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ಪ್ರೈಸು ಎಕ್ಸಾಕ್ಟಾಗಿ 618 ಲೆವೆಲ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ನೋಡಿ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ಈ ಝೋನು ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಅರ್ಥ ಆಯ್ತಾ? ಸೇಮ್ ಅದೇ ಝೋನು ಇಲ್ಲಿ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಅರ್ಥ ಆಯ್ತಾ? ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಪುನಃ ರೀಟೆಸ್ಟ್ ಆಗಿದೆ. ಅರ್ಥ ಆಯ್ತಾ? ಇಲ್ಲಿ ಈ ಪಾಯಿಂಟಲ್ಲಿ ರೀಟೆಸ್ಟ್ ಆಗಿದೆ. ಅರ್ಥ ಆಯ್ತಾ?
ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾನು ಟ್ರೆಂಡ್ ಲೈನ್ ಎಳಿತೀನಿ. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ರಿ, ಇದೇ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಎಲ್ಸ್ ನೀವು ಇಲ್ಲಿಂದನೂ ಹಾಕ್ಬೋದು ಟ್ರೆಂಡ್ ಲೈನ್, ಹಿಂಗೆ ಹಾಕೋಣ, ಹತ್ರ ಆಗುತ್ತೆ. ಅರ್ಥ ಆಯ್ತಾ? ಈ ಟಾಪಿಂದ ಹಾಕೋಣ. ಸೊ ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನಾಳೆ ಪ್ರೈಸು ನೋಡಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ನೋಡಿ ಈ ಝೋನ್ ಮೇಲೆ ಸಸ್ಟೈನ್ ಆಗಬೇಕು. ಬೈ ವೆನ್ ಪ್ರೈಸ್ ಕ್ರಾಸಸ್ 505. ಅರ್ಥ ಆಯ್ತಾ? 505 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ಈ ಝೋನ್. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ at 514. ಟಾರ್ಗೆಟ್ ನಂಬರ್ 2 ಸಮ್ವೇರ್ ಅರೌಂಡ್ ಎಲ್ಲಿ ಬರುತ್ತೆ ಅಂದರೆ 520 ಆರ್ 527. ಅರ್ಥ ಆಯ್ತಾ? ಸಮ್ವೇರ್ ಅರೌಂಡ್ ಇಲ್ಲೆಲ್ಲ ಬರುತ್ತೆ ನಿಮ್ಮದು ಈ ಟಾಪ್ ಆರ್ ಈ ಟಾಪ್. ಅರ್ಥ ಆಯ್ತಾ? 505 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 514 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1. 520 or 527 will be your target number 2. ಅರ್ಥ ಆಯ್ತಾ? ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೊ ಇವಾಗ ಸೆಲ್ಲಿಂಗ್ ಎಲ್ಲಿ ಮಾಡ್ತೀರಾ ಅಂದರೆ ಸೆಲ್ ವೆನ್ ಪ್ರೈಸ್ ಬ್ರೇಕ್ಸ್ ದಿಸ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? 480 ಆರ್ ಎಲ್ಸ್ ಇನ್ನೂ ಕರೆಕ್ಟಾಗಿ ಎಲ್ಲಿ ಸೆಲ್ಲಿಂಗ್ ನೋಡ್ತೀರಾ ಅಂದರೆ ಹತ್ರದಲ್ಲಿ ನೋಡ್ಕೊಳ್ಳಿ. ಏನಕ್ಕೆ ಹತ್ರದಲ್ಲಿ ನೋಡ್ಕೊಳ್ಳಿ ಅಂದರೆ ಸ್ಟಾಕ್ ಬಂದು 500 ಟ್ರೆಂಡಿಂಗ್ ಅಂದರೆ ಟ್ರೇಡ್ ಆಗ್ತಿರೋದು. ಸೊ ಕೆಳಗೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಅಂದರೆ ಹತ್ರ. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 494 ಆರ್ 490. ಅರ್ಥ ಆಯ್ತಾ? 490 ಸೆಲ್ಲಿಂಗ್ ನೋಡಿ. ಓಕೆನಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 490. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ at 484. ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬಿ at 470. ಅರ್ಥ ಆಯ್ತಾ? 490 ಲೆವೆಲ್ಸ್ ಅಲ್ಲಿ ಸೆಲ್ಲಿಂಗ್ ನೋಡಿ. 490 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. ಕರೆಂಟ್ಲಿ ಪ್ರೈಸು 495 ಅಲ್ಲಿದೆ. ಅರ್ಥ ಆಯ್ತಾ? ಸೊ ನಾಳೆ ಏನಾದರೂ 490 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ ಮಾಡಿ. 484 ವಿಲ್ ಬಿ ಟಾರ್ಗೆಟ್ ನಂಬರ್ 1. 470 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.